ಇವಾಗ ಬಂದಿರೋದು ನಂದಿ ಅಂತ ಊರಲ್ಲಿದ್ದೀನಿ. ನಂದಿ ಹೀಲ್ಸಿಂದ ಹಿಂದ್ಗಡೆ ಬಂದರೆ ಈ ಲೊಕೇಶನ್ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಟೆಂಪಲ್ ಇದೆ, ಬನ್ನಿ ಹೋಗಿ ನೋಡೋಣ ಏನೇನು ಇತ್ತು ಅಂತ. ನಾನು ಕೆಲವೊಬ್ಬರು ಫೋಟೋಸಲ್ಲೆಲ್ಲ ಹಾಕಿದ್ರು, ಸೊ ಅದನ್ನು ನೋಡಿಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ಸೊ ಅಲ್ಲಿ ಕಾಣಿಸೋದಲ್ಲ ಅದೇ ನಂದಿ ಬೆಟ್ಟ. ಸೊ ದೆನ್ ಹಿಯರ್ ವಿ ಗೋ. ಸ್ನೇಹಿತರೆ, ಒಂದೇ ಒಂದು ರಿಗ್ರೆಟ್ ಆಗ್ತಿದೆ, ಬಿಕಾಸ್ ಇಲ್ಲಿ ವಿಡಿಯೋಗ್ರಫಿಗೆ ಪರ್ಮಿಷನ್ ಕೊಟ್ಟಿಲ್ಲ. ತುಂಬ ಬೇಜಾರಿನ ಸಂಗತಿ. ಬಟ್ ಈ ಟೆಂಪಲನ್ನು ನೀವು ವಿಸಿಟ್ ಮಾಡಲೇಬೇಕು, ಬಿಕಾಸ್ ಇಲ್ಲಿ ನಂದಿ ಹಿಲ್ಸ್ಗೆ ತುಂಬ ಜನ ಬರ್ತಾರೆ. ತುಂಬ ಜನ ನಂದಿ ಹಿಲ್ಸ್ಗೆ ಬರ್ತಾರೆ, ದೆನ್ ಅವರು ಹಂಗೆ ಹೊರಟೋಗ್ಬಿಡ್ತಾರೆ, ಎಕ್ಸ್ಪ್ಲೋರ್ ಮಾಡಲ್ಲ. ಸೊ ನಂದಿ ಹೀಲ್ಸ್ ಏನಿದೆ ಅಲ್ಲ, ಬನ್ನಿ ನಿಮಗೆ ತೋರಿಸ್ತೀನಿ ನೋಡಿ. ಈ ಕಡೆ ಎಲ್ಲ ಟೆಂಪಲ್ ಇದೆ. ಇಲ್ಲಿ ವಿಡಿಯೋಗ್ರಫಿಗೆ ಅಲೌ ಮಾಡಿಲ್ಲ, ಅದಕ್ಕೋಸ್ಕರ. ಕಾಣಿಸ್ತಿದೆಯಾ ಅಲ್ಲಿ ಅದೇನಿದೆ ಅಲ್ಲ, ನಿಮಗೆ ಝೂಮ್ ಮಾಡಿ ತೋರಿಸಿರ್ತೀನಿ. ಅಲ್ಲಿ ನಂದಿ ಹಿಲ್ಸ್, ಅದೇ ನಂದಿ ಹಿಲ್ಸ್ ಅದು ಬೆಟ್ಟ. ಆ ಬೆಟ್ಟದಿಂದ ಹಿಂದ್ಗಡೆಯಿಂದ ಹಿಂಗೆ ಸುತ್ತಾಕೊಂಬಂದು ಒಂದು 4-5 ಕಿಲೋಮೀಟ್ರ್ ಅನಿಸುತ್ತೆ, ಬಂದರೆ ಈ ಟೆಂಪಲ್ ಸಿಗುತ್ತೆ. ವಂಡರ್ಫುಲ್ ಟೆಂಪಲ್ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಇಲ್ಲಿ ವಿಡಿಯೋಗ್ರಫಿಗೆ ಪರ್ಮಿಷನ್ ಇಲ್ಲ, ಸ್ಪೆಷಲಿ ಇಲ್ಲಿ ಮಾಡ್ಬೋದು ಅನಿಸುತ್ತೆ, ಗೊತ್ತಿಲ್ಲ. ಬಟ್ ಅಲ್ಲಿ ಒಳಗಡೆ ಟೆಂಪಲ್ 2 ಟೆಂಪಲ್ ಇದ್ದಾವೆ. ಏನು ಮೂರ್ತಿ ಕೆತ್ತನೆ ಮಾಡಿದ್ದಾರೆ, ಸಕ್ಕತ್ತಾಗಿದೆ. ನೀವು ಲೈಫಲ್ಲಿ ಒಂದು ಸಾರಿ ಇಲ್ಲಿ ಏನಾದ್ರು ಬಂದಿದ್ರೆ ಸುಮ್ಮನೆ ಬಂದುಬಿಟ್ಟು ಆ ಕಡೆ ಹೋಗೋದಲ್ಲ, ಬಂದು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿ. ಈ ಟೆಂಪಲ್ ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲ ಜನ ಮಾಡ್ತಾರೆ ಗೊತ್ತಾ, ಸುಮ್ಮನೆ ನಂದಿ ಹಿಲ್ಸ್ ಅಂದ್ಬಿಟ್ಟು ಹೋಗಿ ಮಳೆ ಫಾಗು ಅದು ಎಂಜಾಯ್ ಮಾಡ್ಬೋದು. ಬಟ್ ಅದಲ್ಲದೆ ಇಲ್ಲಿ ಏನಿದೆಯಲ್ಲ, ಈ ಟೆಂಪಲ್ ವಿಸಿಟ್ ಮಾಡಬೇಕು ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಸೊ ನಾನು ಹಾಗೆ ಹೊರಗಡೆಯಿಂದ ಹಾಗೆ ಸುಮ್ಮನೆ ತೋರ್ಸೋಕ್ಕೆ ನಿಮಗೆ ಟ್ರೈ ಮಾಡ್ತೀನಿ. ಗೊತ್ತಿಲ್ಲ, ಏನಾದ್ರು ಬೇಡ ಅಂದರೆ ಡಿಲೀಟ್ ಮಾಡ್ತೀನಿ ವಿಡಿಯೋ. ಇನ್ ಕೇಸ್ ಏನಾದರೂ ಏನೂ ತೊಂದರೆ ಇಲ್ಲ ಅಂದರೆ. ಇಲ್ಲಿ ಮದುವೆ ಆಗ್ತಿದೆ. ಇಲ್ಲಿ ನೋಡಿ, ಹೊಯ್ಸಳ ಶೈಲಿನಲ್ಲಿ ಕಟ್ಟಿದ್ದಾರೆ ಎಲ್ಲ. ಇಲ್ಲಿ ಒಳಗಡೆ ಟೆಂಪಲ್ ಒಳಗಡೆ ಏನಿದೆ, ಕೆತ್ತನೆ ಮಾಡಿದ್ದಾರೆ, ಶಿವಲಿಂಗದ ಕೆತ್ತನೆ ಇದೆ. ಸಖತ್ತಾಗಿದೆ ಸ್ನೇಹಿತರೆ. ನಿಮಗೆ ನಾನು ವರ್ಡಲ್ಲಿ ಹೇಳೋಕ್ಕೆ ವರ್ಡ್ಸ್ ಬರ್ತಿಲ್ಲ. ನಿಮಗೆ ಎಲ್ಲ ವೀಡಿಯೋ ಮಾಡಿ ನಿಮಗೆ ಏನು ಮಾಡ್ಬೋದಿತ್ತು. ಮಸ್ಟ್ ವಿಸಿಟ್. ಮತ್ತು ಇಲ್ಲಿ ಗೈಡ್ ಕೂಡ ಯಾರಿಲ್ಲ, ನನಗೆ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಾಗ್ತಿಲ್ಲ. ಆಮೇಲೆ ಇಲ್ಲಿ ನೋಡಿ, ಜನ ಎಲ್ಲ ಏನು ಮಾಡ್ತಾರೆ ಅಂದರೆ, ನಂದಿ ಹಿಲ್ಸ್ ಬಂದುಬಿಟ್ಟು ಹಾಗೆ ಹೋಗ್ಬಿಡ್ತಾರೆ. ಅಲ್ಲಿ ನೋಡಿ, ಅಲ್ಲಿ ಏನು ಕಾಣಿಸ್ತಿದೆಯಲ್ಲ, ಅದೇ ನಂದಿ ಹಿಲ್ಸ್. ಅದ್ರ ಹಿಂದ್ಗಡೆ ಇಳ್ಕೊಂಬರ್ಬೇಕು. ಇಲ್ಲಿ ಇಳ್ಕೊಂಬಂದರೆ ಈ ಮಿಸ್ಟೀರಿಯಸ್ ಟೆಂಪಲ್ ಸಿಗುತ್ತೆ ನಿಮಗೆ. ಬನ್ನಿ, ಹಾಗೆ ಇಲ್ಲೊಂದು ಶಿವಲಿಂಗ ಇದೆ, ಶಿವನ ದೇವಸ್ಥಾನ ಇದೆ. ಬನ್ನಿ ತೋರಿಸ್ತೀನಿ ನಿಮಗೆ. ನಾನು ಬ್ಯಾಗೆಲ್ಲ ಇಲ್ಲಿ ಬಿಸಾಕಿದ್ದೀನಿ, ಬ್ಯಾಗು ಹೆಲ್ಮೆಟೆಲ್ಲ. ನೀವು ಇದನ್ನು ಇಲ್ಲಿ ಬಂದು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ, ಅಲ್ಲಿ ತನಕ ಗೊತ್ತೇ ಆಗಲ್ಲ. ಮತ್ತು ಹಾಗೆ ಅಲ್ಲಿ ಒಳಗಡೆ ಕಲ್ಲಿನ ಕೆತ್ತನೆ ಇದೆ. ಅಲ್ಲಿ ಟೆಂಪಲ್ ಇಲ್ಲಿ 3 ನಂದಿ ಇದೆ ಸ್ನೇಹಿತರೆ. ನಾನು ಜೀವನದಲ್ಲಿ ಫಸ್ಟ್ ಟೈಮ್ 3, ಒಂದು ದೊಡ್ಡ ನಂದಿ, ಚಿಕ್ಕ ನಂದಿ, ಅದ್ರ ಪಕ್ಕದಲ್ಲಿ 2 ಚಿಕ್ಕ ನಂದಿ, ಒಂದು ದೊಡ್ಡ ನಂದಿ. ಮುಂದೆ ಆಪೋಸಿಟ್ ಕಾಣಿಸೋದೇ ಶಿವನ ಮೂರ್ತಿ. ಆಮೇಲೆ ಇಲ್ಲೂ ಕೂಡ ಹಾಗೆ, ಅಲ್ಲೂ ಕೂಡ ಹಾಗೆ ಭೋಗನಂದೀಶ್ವರ ಸ್ವಾಮಿ. ಸೊ ಇಲ್ಲಿ ಒಳಗಡೆ ತುಂಬ ಏನಿದೆ, ಕಂಬಗಳಿದ್ದಾವೆ, ಅದ್ರ ಮೇಲೆ ಕೆತ್ತನೆ ಮಾಡಿದ್ದಾರೆ. ನಮಗೆ ಗೊತ್ತಿಲ್ಲ, ಎಲ್ಲ ಗೊತ್ತಿದ್ರೆ ಏನೇನೋ ಮಾತಾಡ್ಬೋದಿತ್ತು. ಆಮೇಲೆ ಅಲ್ಲಿ ಒಳಗಡೆ ಚಿಕ್ಕದಾಗಿ ಪಕ್ಷಿಗಳ ಬರ್ಡ್ಸ್ ಇದು ಮಾಡಿದ್ದಾರೆ, ಕೆತ್ತನೆ ಮಾಡಿದ್ದಾರೆ. ಎಷ್ಟು ನಾಜೂಕಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ,
ತುಂಬ ಚೆನ್ನಾಗಿದೆ. ಅಲ್ಲಿ ಒಳಗಡೆ ಪರ್ಮಿಷನ್ ಇಲ್ಲ, ಅದಕ್ಕೆ ಪರ್ಮಿಷನ್ ಇಲ್ಲ ಹೋಗೋಕ್ಕೆ. ಸೊ ವಿಡಿಯೋ ಮಾಡಲ್ಲ. ಸ್ವಲ್ಪ ವೇಟ್ ಮಾಡ್ತೀನಿ. ಇನ್ ಕೇಸ್ ಏನಾದ್ರು ಪರ್ಮಿಷನ್ ಕೊಟ್ಟರೆ ಬಿಡಲ್ಲ, ಒಳಗಡೆ ವಿಡಿಯೋನೂ ಮಾಡ್ತೀನಿ. ಆಮೇಲೆ ಇಲ್ಲಿ ನೋಡಿ, ಒಂದು ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದೆಲ್ಲ ಇಲ್ಲಿ ಬಂದು ನೋಡಬೇಕು. ಇದು ವೀಡಿಯೋಸಲ್ಲಿ ನೋಡಿದ್ರೆ ಫೀಲ್ ಮಾಡೋಕ್ಕೆ ಅಷ್ಟೊಂದು ಕಷ್ಟ, ಬಟ್ ಇಲ್ಲಿ ಬಂದು ನೋಡೋದಿದೆಯಲ್ಲ, ಅಮೇಝಿಂಗ್. ಫಸ್ಟ್ ಟೈಮ್ ನಾನು ಇನ್ನೂ ಹೊಯ್ಸಳ ಇದಕ್ಕೆಲ್ಲ ಹೋಗಿಲ್ಲ, ಹಳೆಬೀಡು ಇದಕ್ಕೆಲ್ಲ ಹೋಗಿಲ್ಲ, ಇಲ್ಲ ಫಸ್ಟ್ ಬಂದಿರೋದು.